ದೇವರ ರಾಜ್ಯಕ್ಕೆ ಪ್ರವೇಶ ಮಾಡುವುದು ಎಷ್ಟು ಕಷ್ಟ. ಮಾರ್ಕ 10:23 ಯೇಸು ಸುತ್ತಲೂ ನೋಡಿಕೊಂಡು ತನ್ನ ಶಿಷ್ಯರಿಗೆ ಹೇಳಿದರು, ಐಶ್ವರ್ಯವಂತರು ದೇವರ ರಾಜ್ಯಕ್ಕೆ ಪ್ರವೇಶಿಸುವುದು ಎಷ್ಟು ಕಷ್ಟ ಎಂಬುದಾಗಿ. ಈ ಮಾತುಗಳು ಐಶ್ವರ್ಯಂತ ಯುವಕ ದುಃಖದಿಂದ ಓಟು ಹೋದ ತಕ್ಷಣವೇ ಬಂದವು. ಅವನಿಗೆ ಎಲ್ಲವೂ ಇತ್ತು, ಸಂಪತ್ತು, ನೀತಿವಂತ ಜೀವನ, ಗೌರವ. ಆಗ ಅವನಿಗೆ ಕೊರತೆಯಾಗಿದ್ದು ಒಂದೇ, ದೇವರಿಗೆ ಸಂಪೂರ್ಣವಾಗಿ ಅರ್ಪಿತವಾದಂಥ ಹೃದಯ. ಈ ಸಂದರ್ಭ ನಮಗೆ 3 ಪ್ರಮುಖ ಆತ್ಮೀಯ ಪಾಠಗಳನ್ನು ಕಲಿಸುತ್ತದೆ. ದ ಫಸ್ಟ್ ಒನ್, ಒಂದನೇದಾಗಿ ಯೇಸು ಸಂಪತ್ತೇ ಕೆಟ್ಟದ್ದು ಎಂದು ಹೇಳುತ್ತಿಲ್ಲ, ಸಮಸ್ಯೆ ನಂಬಿಕೆಯಿದೆ ಎಂಬುದಾಗಿ. ಸಂಪತ್ತು ದೇವರ ಸ್ಥಾನವನ್ನು ನಿಧಾನವಾಗಿ ಕಬಳಿಸುವ ಶಕ್ತಿಯನ್ನು ಹೊಂದಿದೆ. ನಾವು ನಮ್ಮ ಆಸ್ತಿ, ಸ್ಥಾನಮಾನ ಅಥವಾ ಸಾವಿರ ಮೇಲೆ ಅವಲಂಬಿತವಾದಾಗ ದೇವರಿಗಿಂತ ಹೆಚ್ಚು ಬಿಗಿಯಾಗಿ ಹಿಡಿದುಕೊಳ್ಳುವ ಯಾವುದೇ ಆಗಲಿ ಅದು ದೇವರ ರಾಜ್ಯಕ್ಕೆ ಅಡ್ಡಿಯಾಗುತ್ತದೆ. ದ ಸೆಕೆಂಡ್ ಒನ್, ಎರಡನೇದಾಗಿ ದೇವರ ರಾಜ್ಯವನ್ನು ಮಾನವ ಪ್ರಯತ್ನದಿಂದ ಪ್ರವೇಶಿಸಲು ಸಾಧ್ಯವಿಲ್ಲ. ಶಿಷ್ಯರು ಆಶ್ಚರ್ಯಗೊಂಡು ಕೇಳಿದರು, ಹಾಗಾದರೆ ಯಾರು ರಕ್ಷಿಸಲ್ಪಡುತ್ತಾರೆ ಎಂಬುದಾಗಿ. ಯೇಸು ಉತ್ತರಿಸಿದನು, ಮಾನವರಿಗೆ ಅಸಾಧ್ಯವಾದದ್ದು ದೇವರಿಗೆ ಎಲ್ಲವೂ ಸಾಧ್ಯ ಎಂಬುದಾಗಿ ಆತನು ತಿಳಿಯಪಡಿಸಿದ್ದಾನೆ. ರಕ್ಷಣೆಯು ನಮ್ಮ ಶಕ್ತಿ, ಯಶಸ್ಸು ಅಥವಾ ಧಾರ್ಮಿಕತೆ ಮೇಲೆ ಅವಲಂಬಿತವಾಗಿಲ್ಲ. ನಾವು ಮಾಡಿದ ದೇವರು ನಮಗಾಗಿ ಮಾಡುತ್ತಾನೆ. ಇದು ದೇವರ ಕೃಪೆಯಾಗಿದೆ. ದ ಥರ್ಡ್ ಒನ್, ಮೂರನೇದಾಗಿ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಮಗುವಿನಂತ ಹೃದಯ ಬೇಕು. ಎಲ್ಲವನ್ನು ಬಿಟ್ಟು ದೇವರ ಮೇಲೆ ಸಂಪೂರ್ಣವಾಗಿ ಭರವಸೆಯಿಡುವ ಹೃದಯ ಎಂಬುದಾಗಿ. ಐಶ್ವರ್ಯವಂತನು ತನ್ನ ಸಂಪತ್ತನ್ನು ಬಿಗಿಯಾಗಿ ಹಿಡಿದುಕೊಂಡಿದ್ದನು, ಆದರೆ ಯೇಸು ನಮ್ಮನ್ನು ಸಂಪೂರ್ಣವಾಗಿ ಆತನನ್ನು ಅನುಸರಿಸುವುದಕ್ಕೆ ಅಡ್ಡಿಯಾಗುವ ಯಾವುದಾದ್ರೂ ಬಿಡುವಂತೆ ಆತನು ಕರೀತಾನೆ. ಅದು ಅಹಂಕಾರ, ಭಯ, ಪಾಪ ಅಥವಾ ಸ್ವಯಂ ಅವಲಂಬನೆ ಎಂಬುದಾಗಿ. ನಮ್ಮ ಹೃದಯಗಳನ್ನು ಬಿಸಿವಾಗಿರುವಾಗ ದೇವರ ರಾಜ್ಯಕ್ಕೆ ಪ್ರವೇಶಿಸಲು ಕಷ್ಟವಾಗುತ್ತದೆ. ಆದರೆ ನಾವು ಎಲ್ಲವನ್ನು ಯೇಸುವಿಗೆ ಅರ್ಪಿಸಿದಾಗ ನಮ್ಮಿಂದ ಅಸಾಧ್ಯವಾದ ದೇವರಿಗೆ ಮೂಲಕ ಸಾಧ್ಯವಾಗುತ್ತದೆ. ದೇವರ ರಾಜ್ಯದ ಬಾಗಿಲು ಸ್ವಯಂ ಸಮರ್ಥರಿಗೆ ಅಲ್ಲ, ಕ್ರಿಸ್ತನ ಮೇಲೆ ಮಾತ್ರ ಭರವಸೆಸುವಂತ ಜನರಿಗೆ ಅದು ತೆರೆಯುವುದಾಗಿ ದೇವರ ವಾಕ್ಯವು ತಿಳಿಸುತ್ತದೆ. ಈ ವಾಕ್ಯವನ್ನು ಆಶೀರ್ವಾದ ಮಾಡಲಿ. ಆಮೆನ್.